ಜಿಲ್ಲಾಧಿಕಾರಿಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಇಲ್ಲ, ಜನ ಹೇಳ್ತಾ ಇದ್ದಾರೆ. ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಜಿಲ್ಲಾಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರ 2023ರಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರದಲ್ಲಿ ಬಂತು. ಅಲ್ಲಿಂದ ಇಲ್ಲಿವರೆಗೂ ನಮಗೆ ಜಿಲ್ಲೆಯಲ್ಲಿ ಬರುವಂಥ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಇವು ಯಾವ ವಿಷಯಕ್ಕೆ ಅವರು HD ರೇವಣ್ಣ ಅವರು ಅವ್ರ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಇಲ್ಲ. ಅಗತ್ಯ ದಾಖಲಾತಿಗಳ ಜೊತೆಗೆ ಮಾಡಬೇಕು. ಜೊತೆಗೆ ಸರ್ಕಾರಿ ಕಚೇರಿಯಲ್ಲಿ ಕೂತ್ಕೊಂಡು, ಸರ್ಕಾರಿ ಕಚೇರಿಯಲ್ಲಿ ಅಧಿಕಾರಿಗಳ ಜೊತೆ ಕೂತ್ಕೊಂಡು ಮೇಲಧಿಕಾರಿಗಳ ಬಗ್ಗೆ ಮಾತಾಡೋದು ಅಕ್ಷಮ್ಯ ಅಪರಾಧ, ಕಾನೂನು ಬಾಹಿರ. ಇವರು ಹಿರಿಯ ಶಾಸಕರಿದ್ದಾರೆ, ಫಸ್ಟು ಅದನ್ನು ತಿಳ್ಕೊಳ್ಳುವಂಥ ಕೆಲಸವನ್ನು ಅವ್ರು ಮಾಡಬೇಕಾಗ್ತದೆ. ಈಗ ಸಾರ್ವಜನಿಕವಾಗಿ ಈಗ ಯಾವುದಾದ್ರು ನಾವು ಸರ್ಕಾರಿ ಸಭೆಯಲ್ಲಿ ಏಕಾಏಕಿ ಒಬ್ಬ ಅಧಿಕಾರಿಗಳ ಬಗ್ಗೆ ಮಾತಾಡೋದು ಕಾನೂನಲ್ಲೂ ಇಲ್ಲ, ಯಾವ ಸಂವಿಧಾನದಲ್ಲೂ ಇಲ್ಲ, ಯಾವ ಶಾಸಕಾಂಗ ಕಾರ್ಯಾಂಗದಲ್ಲೂ ಇಲ್ಲ. ಅದನ್ನು ತಿಳಿದು ಇವರು ಮುಂದಕ್ಕೆ ಅಧಿಕಾರಿಗಳ ಬಗ್ಗೆ ಮಾತಾಡಲಿ. ನನಗನ್ನಿಸ್ತಂಗೆ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಹಾಗೇನಾದ್ರು ಇದ್ದಿದ್ರೆ ಸಾರ್ವಜನಿಕರ ಜೊತೆಗೆ ನಿಮಗೆಲ್ಲ ಗೊತ್ತಿರಂಗೆ ಮಾಧ್ಯಮದವರೇ ನಿಮ್ಮ ಮುಂದೆ ಬಂದು ಕೇಳ್ಕೊಳ್ಳೋರು ನಮ್ಗೆ ಸಮಸ್ಯೆ ಆಗ್ತಾ ಇದೆ ಅಂತ. ಅವರು ಕಳೆದ ಜಿಲ್ಲಾಧಿಕಾರಿಗಳ ಬಗ್ಗೆನೂ ಇದ್ದೇನೆ, ಈ ಜಿಲ್ಲಾಧಿಕಾರಿಗಳ ಬಗ್ಗೆನೂ ಅದೇನೆ. ಅದೇನಕ್ಕೆ ಅವರೇ ಮೈತ್ರಿಕೂಟದಲ್ಲಿರುವಂತಹ NDA ಸರ್ಕಾರ 33% ರಿಸರ್ವೇಷನ್ಗೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರನೂ ನಮ್ಮ ಪಕ್ಷನೂ ಸೇರಿ 33% ಮಹಿಳೆಯರಿಗೆ ನಾವು ರಿಸರ್ವೇಷನ್ ಕೊಡಬೇಕು ದೇಶಾದ್ಯಂತ ಅಂತ. ಇವ್ರಿಗೆ ಯಾಕೆ ಮಹಿಳಾ ವಿರೋಧಿ ಅಂತ ಒಂದು ಕಾನ್ಸೆಪ್ಟ್ ಅನ್ನೋದು ನನಗೆ ಗೊತ್ತಿಲ್ಲ. ಅವ್ರನ್ನೇ ನೀವು ಕೇಳಬೇಕಾಗ್ತದೆ. ಇಡೀ ದೇಶಾದ್ಯಂತ 33% ಕೊಡಬೇಕು ತಾಯಂದಿರಿಗೆ, ಸೋದರಿಯರಿಗೆ ಅನ್ನೋದು ಸರ್ಕಾರದ ಮತ್ತು ಎಲ್ಲ ಪಕ್ಷಗಳ ಒಂದು ಮುಖ್ಯ ಉದ್ದೇಶ. ಆದರೆ ಇವರು ಏಕೈಕ ಶಾಸಕ ಅನ್ಸುತ್ತೆ ಈ ಥರ ಮಹಿಳಾಧಿಕಾರಿಗಳ ಮೇಲೆ ಇಲ್ಲದ ಸಲ್ಲದ ಆರೋಪ ಮಾಡೋದು. ನನಗೆ ಅಂದ್ಕೊಂಡಂಗೆ ಇಡೀ ರಾಜ್ಯಾದ್ಯಂತ ಏಕೈಕ ಶಾಸಕರು ಇಷ್ಟು ಯಾವಾಗಲೂ ಒಂದು ಅಧಿಕಾರಿಗಳ ಬಗ್ಗೆ ಟಾರ್ಗೆಟ್ ಮಾಡೋದು. ಕಳೆದ ಜಿಲ್ಲಾಧಿಕಾರಿಗಳು ಮಹಿಳೆ ಇದ್ದರು, ಅವ್ರ ಬಗ್ಗೆನೂ ಇದೇ ರೀತಿ ಇಲ್ಲದ ಸಲ್ಲದ ಆರೋಪ. ಈಗ ಇವ್ರು ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ, ಇವ್ರ ಬಗ್ಗೆನೂ ಇಲ್ಲದ ಸಲ್ಲದ ಆರೋಪ ಅಂದರೆ ನೀವು ಪ್ರಶ್ನೆ ಮಾಡಬೇಕು. ಮಾಧ್ಯಮದವರು ಇದ್ರ ಬಗ್ಗೆ ಸಾರ್ವಜನಿಕರು ಅವಲೋಕನ ಮಾಡಬೇಕು, ಏನಕ್ಕೆ ಈ ರೀತಿ ಆಗ್ತಿದೆ ಅನ್ನೋದು. ಮುಂದಿನ ದಿನಗಳಲ್ಲಿ ನಾವು ಖಂಡಿತವಾಗಿಯೂ ಇಲ್ಲ ನಮಗೆ ಭರವಸೆ ಇದೆ. ಖಂಡಿತವಾಗಿಯೂ ಈ ಸಲ ನಮ್ಮ ಹಾಸನಕ್ಕೆ ಪ್ರಾತಿನಿಧ್ಯ ಕೊಡ್ತಾರೆ. ನಮ್ಮ ಶಾಸಕರಂತಹ KLM ಶಿವಲಿಂಗಣ್ಣ ಅವರು ಮಂತ್ರಿ ಆಗೋದು ನನಗಂತೂ ಬಹುತೇಕ ಖಚಿತ ಅಂತ ಅನ್ನಿಸ್ತದೆ.